ನಮ್ಮ ದೇಶದ ರಾಷ್ಟ್ರಗೀತೆಯನ್ನ ಬ್ರಿಟಿಷರ ಸ್ವಾಗತಕ್ಕೆ ಬರೆದಿರುವಂಥದ್ದು ಅಂತ ಹೇಳಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿವಾದಕ್ಕೆ ಸಿಲುಕಿದರು. ಕಾಂಗ್ರೆಸ್ನವರಿಗೆ ಇದು ದೊಡ್ಡ ಬ್ರಹ್ಮಾಸ್ತ್ರವಾಗಿ ಕೂಡ ಸಿಕ್ಕಿತ್ತು. ಈಗ ವಿವಾದ ದೊಡ್ಡದಾಗ್ತಾ ಇದ್ದಂತೆಯೇ ಕಾಗೇರಿ ಅವರು ಯೂಟರ್ನ್ ಹೊಡೆದಿದ್ದು ರಾಷ್ಟ್ರಗೀತೆ ಬಗ್ಗೆ ಅಪಾರ ಗೌರವ ಇದೆ ಅಂತ ಹೇಳಿದ್ದಾರೆ. ಜನ ಗಣ ಮನ ರಾಷ್ಟ್ರಗೀತೆ ಬ್ರಿಟಿಷರ ಸ್ವಾಗತಕ್ಕೆ ಬರೆದಿದ್ದು ನಿಜವಾದ ರಾಷ್ಟ್ರಗೀತೆ ಒಂದೇ ಮಾತರಂ ಆಗ್ಬೇಕಾಗಿತ್ತು ಅಂತ ಬಿಜೆಪಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ ಕೊಟ್ಟಿದ್ರು. 3 ದಿನದಿಂದ ಕಾಗೇರಿಯವರ ಈ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಿದೆ. ಕಾಂಗ್ರೆಸ್ ನಾಯಕರಂತೂ ಹೋದಲ್ಲಿ ಬಂದಲ್ಲಿ ಇವರು ದೇಶ ಪ್ರೇಮಿಗಳ ದೇಶದ್ರೋಹಿಗಳ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ಅಷ್ಟೇ ಸಚಿವ ಸಂತೋಷ್ ಲಾಡ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಕಾಗೇರಿಯವರನ್ನ ರಾಷ್ಟ್ರಗೀತೆ ವಿರೋಧಿ ಆರ್ಎಸ್ಎಸ್ ಬಣ್ಣ ಬಯಲಾಗ್ತಿದೆ ಅಂತೆಲ್ಲ ಗುಡುಗಿದ್ರು. 70 ವರ್ಷ ಅವ್ರು ಯಾಕೆ ಆಡಾಡಿದ್ರಂತೆ? ಜನಗಣಮನ ಯಾಕೆ ಆಡೋದಂತ ಅದ್ರ ಮೀನಿಂಗ್ ಗೊತ್ತಿದೆ. ಜನಗಣಮನ ಅಂದ್ರೆ ಕೇಳಿ ನೋಡಿ ಅವ್ರು. ಜನಗಣಮನ ಅಂದ್ರೆ ಏನನ್ನ ಗೀತಿ ಅವ್ರಿಗೆ ಏನೇನು ಮೀನಿಂಗ್ ಇದೆ ನೀವೇ ಗೂಗಲ್ ಸರ್ಚ್ ಮಾಡಿ ನೋಡ್ಬಿಡ್ರಿ. ಮೀನಿಂಗ್ ಏನಿದೆ ಅದ್ರ ಜನಗಣಮನ ಅಂದ್ರೆ ಏನು? ಅಧಿನಾಯಕ ಜಯ, ಭಾರತ ಭಾಗ್ಯ ವಿಧಾತ, ಪಂಜಾಬ್ ಸಿಂಧು ಗುಜರಾತ್, ಇದರ ಏನಿದು ಇವೆಲ್ಲ ಏನಿವೆಲ್ಲ? ಇವ್ರು 60 ವರ್ಷದಿಂದ ಅದೇ ಸ್ಕೂಲಾಗ ಚಡ್ಡಿ ಹಾಕೊಂಡು ಹಾಡುಗಳು ಆಡೋದಲ್ಲ. ಅವಾಗ ಯಾಕೆ ಆಡ್ಬೇಕಾಗಿತ್ತು, ಇವಾಗ ಯಾಕೆ ಕೇಳ್ಬೇಕಂತೆ? ರಾಷ್ಟ್ರಗೀತೆ ಬಗ್ಗೆ ಆಡಿದ ಮಾತು ವಿವಾದ ಆಗ್ತಿರೋದ್ರಿಂದ ಈಗ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಿತ್ತು. ನಮ್ಮೆಲ್ಲರಿಗೂ ರಾಷ್ಟ್ರಗೀತೆ ಬಗ್ಗೆ ಅಪಾರ ಗೌರವ ಇದ್ದೇ ಇದೆ. ರಾಷ್ಟ್ರಗೀತೆ ಎಂದೂ ವಿವಾದಕ್ಕೆ ಒಳಪಡಬಾರದು. ನನ್ನ ಮಾತಿನಿಂದ ವಿವಾದಕ್ಕೆ ಎಡೆಯಾಗಿದೆ. ನಾನು ಅದನ್ನ ವಿವಾದ ಮಾಡಲು ಸಿದ್ಧನಿಲ್ಲ ಎಂದು ಹೇಳಿದ್ರು. ನನ್ನೂ ಸೇರಿ ನಮ್ಮೆಲ್ಲರಿಗೆ ಒಂದು ಅಪಾರವಾದಂತಹ ಗೌರವ, ನಂಬಿಕೆ ನಮ್ಮ ರಾಷ್ಟ್ರಗೀತೆಯ ಬಗ್ಗೆ ಇದ್ದೇ ಇದೆ. ನನ್ನ ಒಂದು ಮಾತಿನಿಂದ ಅದು ವಿವಾದಕ್ಕೆ ಎಡೆಯಾಗಿದೆ. ನಾನು ಅದನ್ನು ವಿವಾದ ಮಾಡೋದಕ್ಕೆ ಸಿದ್ಧನಿಲ್ಲ. ನಾನು ಅದನ್ನು ಮುಂದುವರಿಸೋದಕ್ಕೆ ಸಿದ್ಧನಿಲ್ಲ. ನಂಬಿಕೆಯ ಪಾಲನೆಯನ್ನು ನಾವು ಮಾಡಬೇಕು ಅಂತ ನಾನು ನಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ವಿವಾದಕ್ಕೆ ತೆರೆ ಎಳೆಯೋಕೆ ಕಾಗೇರಿಯವರೇನೋ ಪ್ರಯತ್ನ ಮಾಡಿದ್ರು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಫಲ ನೀಡುತ್ತೋ ಗೊತ್ತಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ದೇಶದಾದ್ಯಂತ ಒಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹಿನ್ನೆಲೆ ಕಾರ್ಯಕ್ರಮ ಆಯೋಜಿಸಿದೆ. ದೆಹಲಿಯ ಇಂದಿರಾ ಗಾಂಧಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ರು. ಕಾರ್ಯಕ್ರಮದ ಸ್ಮರಣಾರ್ಥವಾಗಿ ಅಂಚೆ ಚೀಟಿ ಮತ್ತು ನಾಣ್ಯವನ್ನ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.